ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಇತ್ತ ನಮ್ಮ ಕೇಂದ್ರ ಸರ್ಕಾರ ಮೋದಿ ಗವರ್ಮೆಂಟ್ ಅಲ್ಲಿ ಈ ಒಂದು HPV ಲಸಿಕೆಯನ್ನ ನೀಡಬೇಕು, 14 ವರ್ಷದ ಹೆಣ್ಣು ಮಕ್ಕಳಿಗೆ ಗರ್ಭಕಟ್ಟದ ಕ್ಯಾನ್ಸರ್ ಅನ್ನ ತಡೆಗಟ್ಟಬೇಕು ಅಂತ ಅಭಿಯಾನವನ್ನ ಶುರು ಮಾಡ್ತಾ ಇದ್ದಂತೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲಪ್ಪ, ನಾವು ಹೆಣ್ಮಕ್ಳಿಗೆ ವಿಶೇಷವಾದಂತಹ ಯೋಜನೆಗಳನ್ನ ರೂಪಿಸ್ತೀವಿ ಅಂತ ಹೇಳಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಮಕ್ಳು ಅಂದ್ರೆ ವಿಶೇಷವಾದಂತಹ ಕಾಳಜಿ. ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಶಕ್ತಿ ಯೋಜನೆ ಆಗಿರಬಹುದು, ಗೃಹ ಜ್ಯೋತಿ ಯೋಜನೆ ಆಗಿರಬಹುದು, ಹಾಗೆ ಮುಟ್ಟಿನ ರಜೆಯನ್ನ ನೀಡೋದಾಗಿರಬಹುದು, ಹಾಗೆ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸುವಂತಹ ಒಂದು ವಿಶೇಷವಾದಂತಹ ಸೌಲಭ್ಯವನ್ನ ನೀಡಿರುವಂತದ್ದಾಗಿರ್ಬೋದು. ಇದೆಲ್ಲದರ ಜೊತೆಗೆ ಈಗ ಅಕ್ಕ ಅನ್ನೋ ಹೆಸರಿನಲ್ಲಿ ಕೆಫೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಹೊಸ ಯೋಜನೆಯನ್ನ ತರ್ತಾ ಇದ್ದೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇರುವಂತದ್ದು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಏನಿದು ಅಕ್ಕ ಕೆಫೆ ಅಂತಂದ್ರೆ, ಈ ಹಿಂದೆ ಕೂಡ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನಾಗಿತ್ತು ಅಂದ್ರೆ ಇಂದಿರಾ ಕ್ಯಾಂಟೀನ್ ಅನ್ನ ಶುರು ಮಾಡಿದ್ರು. ಇಂದಿರಾ ಕ್ಯಾಂಟೀನ್ ಅಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಒಂದು ಊಟ ಸಿಗ್ತಾ ಇರುವಂತದ್ದು ಎಲ್ರು ಕೂಡ ಗಮನಿಸಿದ್ರಿ. ಆದ್ರೆ ಈಗ ಅದರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರುವಂತದ್ದೇ. ಈಗ ಅದೇ ರೀತಿ ಅಕ್ಕ ಕೆಫೆ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇರುವಂತದ್ದು. ಅದು ಇಡೀ ಕರ್ನಾಟಕದ, ಈಗಾಗ್ಲೇ ಅಕ್ಕ ಕೆಫೆ ಕೆಲವೊಂದ್ ಕಡೆ ಇದೆ, ಈಗ ಇಡೀ ಕರ್ನಾಟಕದಾದ್ಯಂತ ಶುರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಯೋಜನೆ ಉದ್ದೇಶ ಏನಪ್ಪಾ ಅಂದ್ರೆ, ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ಈ ಕೆಫೆ ಮತ್ತು ಸ್ನಾಕ್ಸ್ ಗಳನ್ನ ಸೇವಿಸೋದ್ರಿಂದ ಪ್ರವಾಸೋದ್ಯಮ ಜಾಸ್ತಿ ಆಗತ್ತೆ. ಇದರಿಂದ ಸುಮಾರು 10 ಕೋಟಿ ಅನ್ನ ನಿರೀಕ್ಷಿಸಬಹುದು ವರ್ಷಕ್ಕೆ ಅನ್ನೋ ಒಂದು ಉದ್ದೇಶವನ್ನ ಹೊಂದಿದೆ. ಹಾಗೆ ಇದಕ್ಕಾಗಿ ಸುಮ್ನೆ ಯಾರ್ಯಾರನೋ ಕರ್ಕೊಂಡ್ ಬಂದು ಹೆಣ್ಮಕ್ಳನ್ನ ಅಲ್ಲಿ ಇರಿಸುವಂತದ್ದಲ್ಲ. ಇದು ಅಕ್ಕ ಕೆಫೆ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗಾಗಿಯೇ ನಿರ್ಮಿಸ್ತಾ ಇರುವಂತದ್ದು. ಅಂದ್ರೆ ಹೆಣ್ಣು ಮಕ್ಕಳ ಒಂದು ಸಬಲೀಕರಣಕ್ಕಾಗಿ ಮಾಡ್ತಾ ಇರುವಂತಹ ಯೋಜನೆ ಆಗಿದೆ. ಹೀಗಾಗಿ ಅಲ್ಲಿ ಕಾರ್ಯನಿರ್ವಹಿಸೋರು ಕೂಡ ಹೆಣ್ಣು ಮಕ್ಕಳೇ. ಹೀಗಾಗಿ ಅವರಿಗೆ ಒಳ್ಳೆ ರೀತಿಯಲ್ಲಿ ತರಬೇತಿಗಳನ್ನ ನೀಡಲಾಗತ್ತೆ. ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಈ ಕೆಫೆಗಳಲ್ಲಿ, ಜನರನ್ನ ಹೇಗೆ ಒಂದು ಇಂಟ್ರಾಕ್ಟ್ ಮಾಡ್ಬೇಕು ಈ ಕುರಿತಾಗಿ ಅಂತ ಹೇಳಿ ಕೆಲವೊಂದು ವಿಶೇಷವಾದಂತ ತರಬೇತಿಯನ್ನ ನೀಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಈ ಒಂದು ವ್ಯವಸ್ಥೆಯಲ್ಲಿ ಮೊದಲ ಹಂತದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಈ ಕೆಫೆಯನ್ನ ಸ್ಥಾಪಿಸಬಹುದು. ಅರ್ಹ ಮಹಿಳಾ ಸ್ವಸಹಾಯ ಸಂಘಗಳಿಗೆ 15 ಲಕ್ಷದವರೆಗೆ ಸಾಲವನ್ನ ನೀಡಲಾಗ್ತಾ ಇದೆ ಅಂತ ನಮ್ಮ ರಾಜ್ಯ ಸರ್ಕಾರ ಹೇಳಿರುವಂಥದ್ದು. ಬೆಂಗಳೂರು ನಗರದಲ್ಲಿ ಆಯ್ದ ಪ್ರವಾಸಿ ಸ್ಥಳಗಳಲ್ಲಿ ಹಾಗೂ ಹೈವೇಗಳಲ್ಲಿ ಇದರ ಒಂದು ಹೆಚ್ಚು ಉಪಯೋಗ ಆಗತ್ತೆ. ಯಾಕಂದ್ರೆ ಪ್ರವಾಸಿಗರು ಜಾಸ್ತಿ ಏನಂದ್ರೆ ಈ ಓಡಾಟ ಮಾಡ್ತಾ ಇರೋ ಕಾರಣಕ್ಕಾಗಿ ಹೈವೇಗಳಲ್ಲಿ ಈ ಕೆಫೆಗಳನ್ನ ನಿರ್ಮಿಸಿದ್ರೆ ಬಹುಶಃ ಹೆಚ್ಚಿನ ಲಾಭ ಬರಬಹುದು ಅನ್ನೋ ಒಂದು ಉದ್ದೇಶ ಕೂಡ ಈ ಒಂದು ಅಕ್ಕ ಕೆಫೆಯದ್ದಾಗಿದೆ. ಆಮೇಲೆ ಈ ಕೆಫೆನಲ್ಲಿ ಏನೆಲ್ಲ ಇರತ್ತೆ ಅಂತ ನಾವು ಗಮನಿಸೋದಾದ್ರೆ, ಆ ಏನಂದ್ರೆ ರಾಜ್ಯದ ಪರಂಪರೆಯನ್ನ ಬಿಂಬಿಸುವಂತದ್ದೇ ನಮ್ಮ ಕಾಫಿ. ಸೊ ಭಾರತದಲ್ಲಿ ನಮ್ಮ ಕರ್ನಾಟಕವನ್ನ ಕರ್ನಾಟಕ ಹೇಗೆ ಗುರುತಿಸುತ್ತೆ ಅಂತಂತಂದ್ರೆ ಕಾಫಿ ರಾಜ್ಯ. ನಾವ್ ಹೇಗೆ ಚಿಕ್ಕಮಗಳೂರನ್ನ ಕಾಫಿ ನಾಡು ಅಂತ ಕರಿತೀವಿ, ಹಾಗೆ ಇಡೀ ಭಾರತಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯ ಹೇಗೆ ಅಂತಂದ್ರೆ ಕಾಫಿ ರಾಜ್ಯ ಅಂತ ಹೆಸರಿಸಲ್ಪಡತ್ತೆ. ಸೊ ಇದನ್ನ ಬಳಸಿಕೊಂಡು ಇಲ್ಲಿ ಮೇನ್ ಆಗಿ ಕೆಫೆಯನ್ನ ನಿರ್ಮಿಸ್ತಾ ಇರುವಂತದ್ದು. ಕಾಫಿ ಬೆಳೆಗಾರರಿಗೂ ಉತ್ತೇಜನ ನೀಡುವಂಥದ್ದು, ಹಾಗೆ ನಮ್ಮ ಕಾಫಿಯ ಘಮವನ್ನ ಇಡೀ ಕರ್ನಾಟಕದೆಲ್ಲೆಡೆ ಪಸರಿಸಬೇಕು ಅನ್ನೋ ಒಂದು ಉದ್ದೇಶ. ಜೊತೆಗೆ ಇನ್ನು ಊಟ ಕೂಡ, ಅಂದ್ರೆ ಕೆಲವೊಂದು ತಿಂಡಿ ತಿನಿಸುಗಳು ಕೂಡ ಸಿಗತ್ತೆ. ಊಟ ಅಲ್ಲ, ಇಡ್ಲಿ, ವಡೆ, ಪುರಿ, ಪಲಾವ್ ಮುಂತಾದ ಆಹಾರಗಳು, ಇದರ ಜೊತೆಗೆ ಜ್ಯೂಸ್ ಮತ್ತು ಚಹಾ ಎಲ್ಲ ಸಿಗತ್ತೆ. ಅದ್ರ ಜೊತೆ ಕಾಫಿ ಮೇನ್ ಆಗಿರತ್ತೆ. ಇನ್ನು ಈ ಹೇಳ್ದ ಹಾಗೆ ಇದು ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿಯೇ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿರುವಂಥದ್ದು. ಸುಮಾರು 21 ಲಕ್ಷ ಮಹಿಳಾ ಸ್ವಸಹಾಯ ಸದಸ್ಯರಿಗೆ ಈ ಕೆಫೆಯನ್ನ ನಿರ್ವಹಣೆ ಮಾಡೋದಕ್ಕೆ ವಹಿಸಲಾಗ್ತಾ ಇದೆ. ಒಂದು ಉದ್ಯಮ ಕೌಶಲ್ಯ ಆಗಿರಬಹುದು, ಆಮೇಲೆ ಸೂಕ್ಷ್ಮ ಉದ್ಯಮ ನಿರ್ವಹಣೆ ಕುರಿತು ಇದಕ್ಕೆ ತರಬೇತಿ ನೀಡಲಾಗತ್ತೆ. ಅದರ ಜೊತೆಗೆ ಕಾಫಿ ಬೆಳೆಗಾರರಿಗೆ ಉತ್ತೇಜನ ನೀಡುವಂಥದ್ದು ಈ ಯೋಜನೆಯ ಉದ್ದೇಶ. ನಾನು ಈಗಾಗಲೇ ಹೇಳ್ದೆ, ಈ ಹಿಂದೆ ಕೂಡ ಇಂದಿರಾ ಕ್ಯಾಂಟೀನ್ ಕೆಲವು ಕಡೆ ಎಲ್ಲ ಬಂದಿತ್ತು. ಇಂದಿರಾ ಕ್ಯಾಂಟೀನ್ ನ ಕ್ವಾಲಿಟಿ ಫುಡ್ ಆಗಿರಬಹುದು, ಅಲ್ಲಿನ ಒಂದು ಕ್ಲೀನ್ನೆಸ್ ಆಗಿರಬಹುದು, ಅಲ್ಲಿ ಅಲ್ಲಿ ಜನರು ಹೋಗಿ ಊಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದು ಕಡೆ ಬೇಡದೇ ಇರುವಂತಹ ವಸ್ತುಗಳೆಲ್ಲ ಸಿಕ್ಕಿರುವಂತಹ ಘಟನೆಗಳು ಕೂಡ ಸಂಭವಿಸಿತು. ಇದರಿಂದಾಗಿ ಬಹುತೇಕ ಕಡೆ ಇಂದಿರಾ ಕ್ಯಾಂಟೀನ್ ಮುಚ್ಚಿರುವಂತದ್ದು ನಾವು ಕಾಣ್ತೀವಿ. ಆ ಜಾಗ ಕೂಡ ಇವಾಗ ಯಾರು ಯೂಸ್ ಮಾಡ್ತಾ ಇಲ್ಲ. ಬಹುಶಃ ಅದೇ ಜಾಗಕ್ಕೇನಾದ್ರೂ ಅಕ್ಕ ಕೆಫೆ ಬರ್ತಾ ಇದೆಯಾ ಅದೂ ಗೊತ್ತಿಲ್ಲ.
ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗಾಗಿ ನಿರ್ಮಿಸ್ತಾ ಇರುವಂತಹ ಈ ಅಕ್ಕ ಕೆಫೆ ಯೋಜನೆ ಏನಿದೆ, ಇದು ಬಹುತೇಕ ಯಶಸ್ವಿ ಆಗಬಹುದು ಅನ್ನೋ ಒಂದು ಉದ್ದೇಶವನ್ನ ಹೊಂದಿರುವಂಥದ್ದು. ಹಾಗೆ ನಾವು ಕೂಡ ಆಶಿಸ್ತೀವಿ ಈ ಹಿಂದೆ ಇಂದಿರಾ ಕ್ಯಾಂಟೀನ್ ಅಂತೆ ಇದು ಕೂಡ ಆಗದೇ ಇರಲಿ, ಅಕ್ಕ ಕೆಫೆ ಯಶಸ್ವಿ ಆಗ್ಲಿ ಅಂತ ಹೇಳಿ. ಸೊ ವೀಕ್ಷಕರೇ, ನೀವು ಕೂಡ ಇನ್ನೂ ನಮ್ಮ ಸುಮನ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.